ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರು ಈ ದಿನವನ್ನು ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯುವಂತಹ ದಿನ. ಉದ್ಯೋಗದಲ್ಲಿ ಹೊಸ ಅವಕಾಶಗಳಿರುತ್ತವೆ. ಬೆಳಿಗ್ಗೆ ಕೆಲವೊಂದು ಅಸಮಾಧಾನ ಸಂಘಟನೆಗಳು ಉಂಟಾಗಬಹುದು, ಆದರೆ ನಿಮ್ಮ ಶಕ್ತಿಯಿಂದ ಅವುಗಳನ್ನು ದಾಟುತ್ತೀರಿ. ವೃಷಭ ರಾಶಿ, ಕೌಟುಂಬಿಕ ಜೀವನದಲ್ಲಿ ಶುಭಕರ ಘಟನೆಗಳು ಸಂಭವಿಸುತ್ತವೆ. ನಿಮ್ಮ ಆಯ್ಕೆ ಸರಿಯಾದ ರೀತಿಯಲ್ಲಿ ಇರುತ್ತದೆ. ಹೊಸ ಕೆಲಸ ಆರಂಭಿಸಲು ಉತ್ತಮ ಸಮಯ. ಮಿಥುನ ರಾಶಿ, ದೈನಂದಿನ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಹೊತ್ತಿರೋದ್ರಿಂದ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ನಡೆಸಿ. ಕಟಕ ರಾಶಿ, ವೈಯಕ್ತಿಕ ಜೀವನದಲ್ಲಿ ಸತತ ಪ್ರಗತಿ ಕಂಡುಹಿಡಿಯಬಹುದು. ಬೇರೆಯವರಿಂದ ಬೆಂಬಲ ಸಿಗುತ್ತದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲು ಉತ್ತಮ ಸಮಯ. ಸಿಂಹರಾಶಿ, ಕಾರ್ಯಕ್ಷಮತೆಯ ಮೇಲೆ ಹೆಚ್ಚಿನ ಒತ್ತಡ ಹೊಂದಿರೋದ್ರಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ನಿಮ್ಮ ಮಾನಸಿಕ ಶಕ್ತಿ ಬಳಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಕನ್ಯಾ ರಾಶಿ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಧೈರ್ಯವನ್ನು ಹೆಚ್ಚಿಸಿ ನಿಮ್ಮ ಮನೋಬಲವನ್ನು ಪ್ರದರ್ಶಿಸಿ. ವೃತ್ತಿಪರ ಜೀವನದಲ್ಲಿ ಯಶಸ್ಸು ಸಾಧ್ಯ ಇದೆ. ತುಲಾ ರಾಶಿ, ಹೊಸ ಅವಕಾಶಗಳು ನಿಮ್ಮ ಮುಂದೆ ಇರುತ್ತವೆ. ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಅಡಚಣೆಗಳು ಸಂಭವಿಸಬಹುದು. ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತವೆ, ಆದ್ದರಿಂದ ಆರೈಕೆ ಅಗತ್ಯ. ಆರ್ಥಿಕ ವಿಚಾರದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಣಯಗಳನ್ನು ಚಿಂತನೆ ನಡೆಸಿ ತೆಗೆದುಕೊಳ್ಳಿ. ಧನುಸ್ ರಾಶಿ, ದಿನ ಭದ್ರ ಮತ್ತು ಸಮಾಧಾನಕಾರಿಯಾಗಿರುತ್ತದೆ. ಪ್ರಯಾಣಗಳು ಫಲಪ್ರದವಾಗುತ್ತವೆ. ಇತರರೊಂದಿಗೆ ಹಗುರವಾದ ಮಾತುಗಳು ನಿಮ್ಮ ಮನಃಶಾಂತಿಯನ್ನು ಹೆಚ್ಚಿಸಬಹುದು. ಮಕರ ರಾಶಿ, ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆದುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಕೆಲವು ಚಿಂತೆಗಳು ಉಂಟಾಗಬಹುದು. ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಕುಂಭರಾಶಿ, ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆ ಇರುತ್ತದೆ. ಇತರರೊಂದಿಗೆ ಸಮಾಧಾನಕರ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಪಡೆಯಲು ಸಮಯ ಇದೆ. ಕೊನೆಯದಾಗಿ ಮೀನರಾಶಿ, ಪ್ರಪಂಚದಲ್ಲಿ ನಿಮ್ಮ ನಿಲುವು ದೃಢವಾಗಿರುತ್ತದೆ, ಆದರೂ ಅನಗತ್ಯ ಚಿಂತನೆಗಳನ್ನು ದೂರ ಇರಿ. ನಿಮ್ಮ ಸಾಧನೆಗಳತ್ತ ಹೆಚ್ಚಿನ ಧ್ಯಾನವನ್ನು ಕೊಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.